ಕನಿಕರಕ್ಕೆ ಎತ್ತಾಕ್ಷರ, ಕನಿಕರ ಎನ್ನುವ ಶಬ್ದಕ್ಕೆ ಎತ್ತಾಕ್ಷರ, ಎತ್ತಾಕ್ಷರ. ನನಗೆ ನೀನು ಬೇಕು, ನನಗೆ ನೀನು ಬೇಕು. ಅಯ್ಯೋ ದೇವರೇ, ನಿನ್ನ ಮಗಳು ಈಗಲೇ ನಿನ್ನಿಂದಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾಳೆ. ಅವಳ ಮಗಳಲ್ಲ, ನನ್ನ ಬಾಳಿನ ಮೃತ್ಯು ದೇವತೆ ಅವಳು. ಸಂತಾನದವಳೆ. ನಿನ್ನದೇ ಸಂತಾನ. ಹೌದೌದು, ಅದಕ್ಕೆ ಸೇರಿಸೋಣ. ವ್ಯವಸ್ಥೆ ಮಾಡುವ. ನೀನು ಸ್ವಲ್ಪ ಬದಿಗೆ ನಿಲ್ಲು. ವ್ಯವಸ್ಥೆಗೆ ಯಾರ್ಯಾರ ಮನೆ ಅಂತಲೂ ನೋಡಬೇಕು. ನೀನು ನನಗೆ ತಂದು ನೀನು ನನ್ನ ಮನೆಯಲ್ಲಿ ಮಾತಾಡಬೇಕು. ಬಂದದ್ದು ನನ್ನ ಮನೆ ಅಂತ ನೀನು ತಂದದ್ದಕ್ಕೆ. ನಾನು ಎಲ್ಲಿ ನಿನ್ನ ಮನೆಗೆ ಬಂದಿದ್ದೇನೋ? ನಿನ್ನ ಮನೆಗೆ ಬಂದಿದ್ದೇನೋ? ನನ್ನ ಮನೆಗೆ ಬರಬೇಕಿದ್ದೆ. ನಿನ್ನ ಮನೆಯದ್ದು ಬೇರೆ ಎಲ್ಲಿಯಾದರೂ ಸಿಗ್ತದೆ ಅಂತಾದ್ರೂ ನೀನು ಮನೆ ಬಿಟ್ಟು ಮಾಡಿಸಿದ್ಯಾ? ಈಗ ನಿನ್ನ ಮನೆಯಲ್ಲಿದ್ದದ್ದು ಮಾತ್ರ ನಿನ್ನದ್ದು ಸಂಬಂಧಪಟ್ಟದ್ದು ಬೇರೆ ಎಲ್ಲಿಯಾದರೂ ಇರ್ತದೆ. ಅನಾಥ ಸ್ಥಿತಿಯಲ್ಲಿ ಇದ್ದದ್ದಕ್ಕೆಲ್ಲ ನೀನು ಅನಾಥ ಬೇಕು ಅಂತಾದ್ರೆ ನಾಥನಾಗ್ತೇನೆ. ಅದೇ ಹೇಗದು ಆಗ್ತದೆ? ನಿನಗೆ ಯಾರು ಅಧಿಕಾರ ಕೊಟ್ಟದ್ದು? ಅಧಿಕಾರ ಕೊಡಬೇಕು ಅಂತ ಇಲ್ಲ. ಅನಾಥವಾಗಿದ್ದದ್ದು ನಮ್ಗೆ ಸಾಲ ಮಾತಾಗ ನನ್ನ ಸತಿ ಹೆಸರು ಗೊತ್ತು. ನನ್ನ ಸತಿಯನ್ನು ಓದಿ ನೀ ತಂದು ಬಂಧಿಸಿಟ್ಟಿರುವೆ. ಅವಳನ್ನು ಬಲಾತ್ಕರಿಸುವುದಕ್ಕೆ ಮುಂದಾಗಿರುವೆ. ನಿನಗೆ ಎಚ್ಚರ ಹೇಳ್ತೇನೆ, ಏನು ಮಾಡಿದ್ದು ತಪ್ಪಾಯ್ತು. ಕಾಲು ಹಿಡಿದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು. ಅಲ್ಲದಿದ್ರೆ ದಂಡಿಸಿ ನಿನ್ನ ಕಾಲಲ್ಲಿ ಉಂಟು. ಯಾಕೆ
ಸಾಕ್ಷಿ ಏನು? ಸಾಕ್ಷಿ ನಿನ್ನ ಹತ್ರ ಕೇಳಿ ಆಗ್ಬೇಕು. ಎಲ್ಲ ಕಥೆಯೇ ನಿನ್ನ ಹತ್ರ ಕೇಳಿ ಲೋಕದ ಸಂಬಂಧ. ಈಗ ನನ್ನ ವ್ಯವಸ್ಥೆಯ ಒಳಗೆ ಅರ್ಥಾತ್ ನನ್ನ ಮನೆಯ ಒಳಗೆ ಇರುವ ಆ ಹೆಣ್ಣಿನ ಗಂಡ ನೀನು ಎನ್ನುವಲ್ಲಿ ಏನು ಸಾಕ್ಷಿ ಉಂಟು? ಈಗ ಸಾಕ್ಷಿ ಕೊಟ್ಟರೆ ನೀನು ಎಂತದ್ದು ಮಾಡ್ತಿ? ಅಲ್ಲ ಏನು ಈಗ ಸಾಕ್ಷಿ ಕೊಡ್ತೇನೆ, ನೀ ಏನು ಮಾಡ್ತಿ? ತಂದದ ಅಪರಾಧ ಅಂತ ಕಾಲಿಗೆ ಇದೆಯಾ? ಅದು ಹಾಗಾದರೆ ವಿಷಯ ಅಲ್ಲ. ಈಗ ನನ್ನ ಹೆಂಡತಿ ಈಗ ಒಂದು ವಸ್ತು ಒಬ್ಬನಲ್ಲಿ ಇರ್ತದೆ. ಆ ವಸ್ತು ತನ್ನದ್ದಲ್ಲ ಎನ್ನುವುದು ಅವರಿಗೆ ಗೊತ್ತಿದ್ದರೂ ಆ ವಸ್ತುವಿಗೆ ಸಂಬಂಧಪಟ್ಟವರು ಹಲವಾರು ಮಂದಿಗಳು ಬಂದು ಅದು ನನ್ನದ್ದು ಅಂತ ಹೇಳುವಲ್ಲಿ ಅದಕ್ಕೊಂದು ಪುರಾವೆಯನ್ನು ಸಾಕ್ಷಿಯನ್ನು ಕೊಡಬೇಕಾಗ್ತದೆ. ಕೊಡದೇ ಇದ್ದಲ್ಲಿ ನೀ ಯಾರು ಕೇಳುವ? ತರುವ ಕಾಲಕ್ಕೆ ಹೇಳಿಲ್ವ ಅವಳು ಸಾಕ್ಷಿ ಏನು ಅಂತ? ನೀನು ಅವಳನ್ನು ಮಾತಾಡಿಸಿಲ್ವಾ? ಮಾತಾಡಿಸಿದ್ದೇನೆ. ಏನು ಉತ್ತರ ಕೊಟ್ಟಳು? ಏನಿಲ್ಲ. ತೆರೆಯ ಅಧಿಪತಿಯಾದ ಒಬ್ಬಾತನನ್ನ ಕೈ ಹಿಡಿದ ಸರಿ. ತೆರೆಯ ಅಧಿಪನ ಹೆಂಡತಿ ಅನ್ನುವಾಗ ನಿನಗೆ ಸಂಬಂಧ ಇಲ್ಲ ಅನ್ನೋದಾಯ್ತಾ ಇಲ್ವ? ನೀನ್ ಯಾಕೆ ನಾನು ಸಂಬಂಧ ಹಾಗಲ್ಲ. ಈಗ ಯಾರ್ಯಾರ ಹೆಂಡತಿಯನ್ನು ತರಲಿಕ್ಕೆ ಇದ್ದವನು ನೀನು ಅಂತ ಪ್ರಶ್ನಿಸುವ ನೀನು ನೈತಿಕವಾಗಿ ಸರಿ ಇದೆಯಾ? ಯಾಕೆ ತಪ್ಪಿದ್ದೇನೆ? ಮತ್ತೆ ನಿನ್ನ ಹೆಂಡತಿಯನ್ನು ಎಲ್ಲಿಯೋ ಬಿಟ್ಟ ಕಾರಣ ಅಲ್ವಾ ನಾ ತರಲಿಕ್ಕೆ ಕಾರಣ? ನಾ ಬಿಟ್ಟ ಕಾರಣಕ್ಕೆ ನೀ ತರಲಿಕ್ಕೆ ಅಧಿಕಾರವನ್ನು ಹೊಂದಿದೆ ಅಂತ ಅರ್ಥವ? ಈಗ ನನಗೆ ಬಿಟ್ಟಿದ್ದೇನೆ ಅನ್ನುವುದನ್ನು ಆಕ್ಷೇಪಿಸುವಂತಹ ನೈತಿಕ ಬಲ ನಿನಗೆ ಉಳಿಯುವುದು ಯಾವಾಗ? ಯಾವಾಗ ಈ ಸರಿ ದಾರಿಯಲ್ಲಿ ಇಲ್ಲ. ಹೆಂಡತಿಯನ್ನು ತಂದವನಿಗೆ ಕೇಳಲಿಕ್ಕೆ ನಾನು ಇಲ್ಲಿ ಹೆಂಡತಿಯ ಬಗ್ಗೆ ಮಾತಾಡುವುದಲ್ಲ. ನನಗೆ ಅವಳನ್ನು ತರುವಾಗ ಇದ್ದದ್ದು ನನ್ನ ಕಾಮದ ಸೊತ್ತಾಗಬೇಕು ಎನ್ನುವ ವಾಂಛೆಯುಂಟೆ. ಇಲ್ಲಿ ನೈತಿಕವಾಗಿ ತಪ್ಪಿ ನಿನ್ನ ಹೆಂಡತಿಯನ್ನು ನೀನು ಎಲ್ಲಿಯೋ ಬಿಟ್ಟು ಅದು ಅನಾಥ ಸ್ಥಿತಿಯಲ್ಲಿರುವಾಗ ಅದಕ್ಕೊಂದು ನಾಥತ್ವ ಒದಗಿಸಬೇಕು ಎನ್ನುವ ನೆಲೆಯ ಹೊಣೆ ಈಗ ಪ್ರಪಂಚದಲ್ಲಿರುವ ಅನಾಥರಿಗೆಲ್ಲ ನೀನು ಹೊಣೆ ಮಾಡಲಿಕ್ಕೆ. ಅನಾಥರಿಗೆ ಎಲ್ಲ ಅಲ್ಲ, ನನಗೆ ಬೇಕು ಅಂತ ಅನ್ನಿಸಿದ್ದರೆ ಬೇಕು ಅಂತಾಗಿದೆ. ಅದಕ್ಕೆ ನೀವು ಹೊರಟದ್ದು ಮತ್ತೆ ದೊಡ್ಡ ಸಾರ್ವಜನಿಕ ಮಾತೆಂದದಕ್ಕೆ. ಈಗ ನನಗೆ ಲೋಕದಲ್ಲಿದ್ದ ಅನಾಥರಿಗೆಲ್ಲ ನೀನು ನಾಥನಾಗುವುದಕ್ಕಿದ್ದವಲ್ಲ. ನಿನಗೆ ಅಧಿಕಾರ ವ್ಯಾಪ್ತಿ ಇಲ್ಲ. ನಿನಗೆ ಬೇಕು ಅಂತ ಬಯಕೆ ಹುಟ್ಟಿದೆ. ಅವಳ ಹಸಿಮೈಯ ಬಣ್ಣ ನೋಡಿ, ಅವಳ ಯೌವನ ನೋಡಿ, ಅವಳ ಚಂದ ನೋಡುವಾಗ ನಿನಗೆ ಬೇಕು ಅಂತ ಕಂಡಿದ್ದು. ಅದಕ್ಕಾಗಿ ತಂದಿದ್ದೆ ಅದನ್ನು ಸಮರ್ಥನೆ ಮಾಡಲಿಕ್ಕೆ. ಅನಾಥರಿಗೆ ನಾಥ ನನಗೆ ಅವಳ ಹಸಿಮೈಯನ್ನು ನೋಡುವಾಗ ಬೇಕು ಅಂತ ಆಯ್ತು. ಅವಳ ಹಸಿಮೈ ನಿನ್ನ ಒಟ್ಟಿಗೆ ಇರುವಾಗ ನಿನ್ನ ಮೈ ಬಿಸಿ ಆಗಲಿಲ್ಲ ಅಲ್ಲ? ಆಗಿಲ್ಲ ಇಲ್ಲ ಅಲ್ಲ, ಇದ್ರೆ ನೀವು ಬಿಡ್ತೀಯಾ? ಈಗ ನನಗೆ ಮೈ ಬಿಸಿ ಆಗಲಿ ತಲೆ ಬಿಸಿ ಆಗಲಿ ನಿನಗೇನು ಸಂಬಂಧ? ಸಂಬಂಧ ಅಂತಲ್ಲ, ನಮ್ಮದ್ದೇ ಸೊತ್ತಾದರೂ ಪರನಿಗೆ ಸಿಕ್ಕುವ ಹಾಗೆ ನಾವು ಬಿಟ್ಟೆವು ಅಂತಾದ್ರೆ ಭೂಮಿಯನ್ನಾಗಲಿ ಕಾಂತರವನ್ನಾಗಲಿ ಕಾಮಿನಿಯನ್ನಾಗಲಿ ಪರನ ವಸ್ತುವನ್ನಾಗಿಸುವುದಕ್ಕೆ ನಾವು ಬಿಟ್ಟೆವು ಅಂತಾದ್ರೆ ಅದು ಅವರ ಕೈ ಸೇರಿದಾಗ ಏನೂ ಆಗಬಲ್ಲದು. ಅದರ ಹೊಣೆಗಾರಿಕೆಯನ್ನು ನೀನು ಬಿಟ್ಟುಕೊಟ್ಟದ್ದು ತಪ್ಪು. ಇದ್ದಕ್ಕೂ ಕಾಡಿನಲ್ಲಿ ಅವಳು ನನಗೆ ಕಾರಣ ಸಿಕ್ಕಿದಳು. ಆ ಕಾಡಿಗೆ ಅವಳು ಬಂದದ್ದು ಹೇಗೆ, ಬಂದದ್ದು ಯಾಕೆ ಎನ್ನುವುದನ್ನು ಆಮೂಲಾಗ್ರವಾಗಿ ಶೋಧಿಸಿದಾಗ ಅವಳಿಗೆ ಗಂಡನಾಗಿ ಆ ನೆಲೆಯಲ್ಲಿ ನೀನು ತಪ್ಪಿ ನಡೆದದ್ದರಿಂದ ಅದು ಇಲ್ಲಿಗೆ ಬರುವ ಹಾಗಾಯಿತು. ಬಂದ ಮೇಲೆ ನಾನೇ ಬಿಟ್ಟು ಕೊಡಬೇಕು ಬಿಟ್ಟರೆ ನೀ ಕೇಳಿದ್ರೆಲ್ಲ ಕೊಡುವುದಿಲ್ವೋ? ಆಗುದಿಲ್ಲ. ನಾನೇ ಅವಳಿಗೆ ನಾಥನಿದ್ದೇನೆ. ನಾನು ಮತ್ತೆ ಈಗ ನಮಗೆ ಮೊದಲಾದ ಸಂಬಂಧಕ್ಕೆ ಅದು ಮಾಡುವ ಅದು ನೀನು ಹೊಣೆ. ನೀನು ಬಿಡುವಾಗ ಆಲೋಚನೆ ಮಾಡಬೇಕಿತ್ತು ನಮಗೆ ಸಂಬಂಧಕ್ಕೆ ಏನು ಅಂತ. ಅಗ್ನಿ ಸಾಕ್ಷಿಕವಾಗಿ ಕೈ ಹಿಡಿದಂತಹ ವೈದಿಕ ಪ್ರಕ್ರಿಯೆಯಲ್ಲಿ ಕೈ ಹಿಡಿದಂತಹ ಆಕೆಯ ಸಂಬಂಧ ಆಕೆ ಬದುಕಿರುವಷ್ಟು ಕಾಲ ಊರ್ಜಿತವಾಗಿಯೇ ಉಳಿಯುತ್ತದೆ. ನಾ ಕಾಡಿಗೆ ಬಿಡ್ಲಿ ನಾಡಿನಲ್ಲಿ ಇಟ್ಟಿರ್ಲಿ, ನಾವು ಸಾಮರಸ್ಯದಿಂದಿರಲಿ ನಾವು ವಿರಸದಿಂದಿರಲಿ ಆ ಧಾರ್ಮಿಕವಾದ ಸಂಬಂಧ ಅನ್ನೋದು ಬಿಟ್ಟು ಹೋಗುವುದು. ಆದ್ದರಿಂದ ಅವಳು ಇವತ್ತಿಗೂ ನನ್ನ ಹೆಂಡತಿಯೇ. ನನ್ನ ಹೆಂಡತಿಯನ್ನು ಧಾರ್ಮಿಕವಾದಂತಹ ಸಂಬಂಧವನ್ನು ಧಾರ್ಮಿಕವಾದಂತಹ ನೆಲಗಟ್ಟನ್ನು ಯೋಚಿಸಿ ಯಾವತ್ತೂ ತನ್ನ ಅನುಷ್ಠಾನದಲ್ಲಿ ಬದುಕಿರುವುದಕ್ಕೂ ಸಾಧಿಸುವ ಒಬ್ಬಾತ ಮಾತ್ರವೇ ಮಾತಾಡಬೇಕು ಬಿಟ್ಟರೆ ಕುಡಿಯುವಾಗ ಅಮಲು ಏರಿ ಅವಳು ಕುಡಿಯಲಿಲ್ಲ ಅಂತ ಹೇಳಿ ದುರ್ಬುದ್ಧಿ ಮಾಡಿ ಸಿಕ್ಕಿದ ಭಟರನ್ನೆಲ್ಲ ಕಳಿಸಿ ಕಾಡಿಗೆ ಕಳಿಸಿದ ನೀನೆಂತದ ಮಾತಾಡುವುದು? ಅದೇ ಹೌದಾ? ಆಗ ಮಂತ್ರ ನೆನಪಿರ್ಲಿಲ್ಲ. ಅದೇ ಹೌದಾದ್ರೆ ದಿನ ಪೂರ್ತಿ ಕುಡಿದು ಕಂಡವರನ್ನೆಲ್ಲ ಕಾಡಿಗೆ ಬಿಡಬೇಕು. ಬದುಕಿನಲ್ಲಿ ಒಂದು ಸಲ ಹಾಗಾಗಿದೆ ಅಂತ ಮಾತ್ರಕ್ಕೆ ನೈತಿಕತೆ ಕೆಟ್ಟವಂತ ಅರ್ಥ ಅಲ್ಲ. ಅದಕ್ಕೆ ಹಿನ್ನೆಲೆಯಲ್ಲಿ ಒಳಸಂಗಿ ಏನು ಅನ್ನೋ ಗುಟ್ಟೆಲ್ಲ ಲೋಕಕ್ಕೆ ಗೊತ್ತಾಗುವ ಹಾಗೆ ಶಾಂತದಿಗಳು ಹೇಳಿಯಾಗಿದೆ. ನಾನು ಕಾರಣನಾಗಿ ಆದದ್ದಲ್ಲ. ದುಸ್ಸಹನನ್ನುವಂತಹ ರಾಕ್ಷಸನ ಪ್ರಭಾವಕ್ಕೆ ಒಳಗಾಗಿ ಅಂತಹ ಸ್ಥಿತಿಯೊಂದಾಗಿ ಹೋಗಿದೆ. ರಾಕ್ಷಸರ ಪ್ರಭಾವಕ್ಕೊಳಗಾದ್ರೆ ಮನುಷ್ಯ ಮಾತ್ರನಾದ ನಾನೇ, ದೇವತೆಗಳೇ ದಾರಿ ತಪ್ಪುತ್ತಾರೆ. ಮತ್ತೇನು ದೊಡ್ಡ ವಿಷಯ? ಹಾಗೆಂದು ಅದರಲ್ಲಿ ನನಗೆ ಹೊಣೆಯೇ ಇಲ್ಲ ಅಂತ ಅರ್ಥ ಅಲ್ಲ. ಕಳಕೊಂಡಂತಹ ಅವಳನ್ನು ಮತ್ತೆ ಸಂಗ್ರಹಿಸಬೇಕಾದಂತಹ ಬದ್ಧತೆ ರಾಕ್ಷಸನ ಕಾರಣದಿಂದ ಬಿಡುವ ಹಾಗಾಗಿದೆ ಎನ್ನುವುದಕ್ಕೆ ನಾ ತಲೆ ಅಡಿಗೆ ಕೈ ಇಟ್ಟು ಮಲಗುವುದಕ್ಕಾಗುವುದಿಲ್ಲ. ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ಬಂದಿದ್ದೇನೆ. ಮರ್ಯಾದೆಯಿಂದ ಬಿಡ್ತೀಯಾ ಅಲ್ಲ ಪೆಟ್ಟು ತಿಂತೀಯ? ಮರ್ಯಾದೆ ಕೆಟ್ಟವಲ್ಲ, ಮರ್ಯಾದೆಯ ಬಗ್ಗೆ ಮಾತಾಡ. ಮರ್ಯಾದೆ ಕೆಟ್ಟವ ಹೌದು. ನಾನಲ್ಲ ನೀನು ನಿನ್ನ ಹೆಂಡತಿ ಎಲ್ಲಿಯೋ ಹೋಗುವ ಹಾಗೆ ಮಾಡಿ ನಾವು ತಂದು ಇಷ್ಟು ಸಮಯವಾದರೂ ಸಾಕಿದ್ದಕ್ಕೆ
ನೀವಂತ ತಪ್ಪ ಮಾತಾಡುದು ದೊಡ್ಡ ಸಾಕಿದ ಕ್ರಮ ನನಗೆ ಗೊತ್ತಿಲ್ಲದೆ ಮಾತಾಡಿದ್ದಲ್ಲಿ ನೀ ಆಕೆಯ ಮೇಲೆ ಬಲಾತ್ಕಾರದಿಂದ ಕೈ ಮಾಡುವುದಕ್ಕೆ ಮುಂದಾಗುವಾಗಲೇ ನಾನು ಇಲ್ಲಿಗೆ ಬಂದದ್ದು. ಹಾಗಿದ್ರೆ ನೀನು ಸಾಕಿದ್ಯಾಕೆ? ಕಟ್ಟುಕ ಕುರಿ ಸಾಕಿದ. ಹೌದು. ಅದು ಬಂದಿದಷ್ಟು ನಿನಗೆ ಲಾಭ ಆಗುವುದಕ್ಕಾಗಿ ನೀನು ಸಾಕಿದ್ಯೇ ಹೊರತು ಆಕೆಯ ಮೇಲೆ ಅನುಕಂಪದಿಂದಲ್ಲ. ಅಲ್ಲ. ನಿನ್ನ ಮೇಲೆ ಯಾವ ದಾಕ್ಷಿಣ್ಯವೂ ಇಲ್ಲ. ಪರನಾರಿ ಅಂತ ತಿಳಿದು ಕಣ್ಣು ಹಾಕುವುದಕ್ಕೆ ಬಂದ್ರೆ ಸಾಲ ಪೋತಕ ನಿನಗೆ ಹೋಗುವ ಸಾಲಬೋಧಕನಾದ ನಾನು ಅವಳನ್ನು ಒಂದು ರೀತಿಯ ಸಾಲದಲ್ಲಿಯೇ ತಂದಿದ್ದೇವೆ. ನಮ್ಮ ಬದುಕು ಸಾಲದಲ್ಲೇ ಉಂಟು. ನಾವು ಸಾಲದಲ್ಲೇ ಹೋಗುವುದು, ಅದರಲ್ಲೇ ತೃಪ್ತಿ ಪಡುವುದು. ಸಾಲ ಮುಗಿಲಿಕ್ಕೆ ಅಂತ ಯಾರ್ಯಾರ ಭಂಡಾರಕ್ಕೆ ಕಣ್ಣು ಹಾಕಲಿಕ್ಕೆ ಆಗುದಿಲ್ಲ. ನಿನ್ನ ನಿನ್ನ ಸಾಲದ ಕೊಡೋದಕ್ಕೆ ಅಲ್ಲ ನಮ್ಮಿಂದ ಆಕ್ಷೇಪ ಇಲ್ಲ. ನನಗೆ ತೊಂದರೆ ಏನು ನಿನ್ನ ಭಂಡಾರ ಹೊಡೆದಿದ್ದೇನೆ ನಾನು ಅಲ್ಲ. ಈಗ ನೀನು ಇನ್ನೊಬ್ಬರ ಸಾಲದಲ್ಲಿ ಇದ್ದೇ ಇರ್ತದೆ ಸಾಲ ನಿನಗೆ. ಅದೇ ನೀ ಹೇಳಿದ್ಯಲ್ಲ ಅವಳಿಗೆ ಯಜಮಾನ ನಾನು ಅಂತ. ಆಗಲಿ ಒಂದು ಸ್ವಲ್ಪ ಸಮಯ ಇರಲಿ, ಮತ್ತೆ ಕೊಡು. ಸಾಲ ಅಲ್ಲ ಈಗ ನಿನ್ನ ಸಾಲ ಕಟ್ಟಿಗೆ ಬಂದದ್ದಲ್ಲ. ಆಗಲ್ವ? ನಾನು ಅವಳನ್ನು ಇಲ್ಲಿಗೆ ತಂದಿದ್ದೇನೆ. ನನಗೆ ಏನು ತರುವಾಗ ಇತ್ತು ಎಣಿಕೆ, ಅದು ಕೈಗೂಡದೆ ವಿನಃ ನಾನು ಕೊಡುವುದಿಲ್ಲ. ನಾವೀಗ ಕೊಂಡೋಗಲಿಕ್ಕೆ ಬಂದಿದ್ದೇನೆ. ನಾ ಕೊಂಡೋಗದೆ ಹಿಂದೆ ಹೋಗುವುದಿಲ್ಲ. ಒಂದ ನೀನಾಗಿ ಕೊಡಬೇಕು, ಅಲ್ಲ ನಿನ್ನಿಂದ ನಾ ಪಡೆಯಬೇಕು. ದಾರಿ ನಾನಾಗಿ ಕೊಡುವುದಿಲ್ಲ. ಹಾಗಿದ್ರೆ ನಾನಾಗಿ ಬಿಡು. ನೋಡುವ ನಾನು ನೈತಿಕವಾಗಿ ಕೆಟ್ಟವನಲ್ಲ, ತಾರ್ಕಿಕವಾಗಿ ತಪ್ಪಿದವನಲ್ಲ. ಅದಕ್ಕೆ ನಿದರ್ಶನ ಏನು ಗೊತ್ತು? ಏನು? ಧರ್ಮಮೂರ್ತಿಗಳಾದ ಶಾಂತನಿ ಮಹರ್ಷಿಗಳೇ ನನಗೆ ಮಂತ್ರೋಪದೇಶ ಮಾಡಿದ್ದಾರೆ. ನಡತೆಗೆಟ್ಟವರಿಗೆ ಉಪದೇಶ ಮಾಡುವವರಿಗೆ ಋಷಿ ಮಹರ್ಷಿಗಳು ಅಂತ ಅವರ ಮಂತ್ರ ಪ್ರಭಾವ ಏನು ಅಂತ ನೋಡು. ನೀನು ನಿತ್ತಲಿಂದ ಅನುಗಾಡ್ಲಿಕ್ಕೆ ಮಂತ್ರೋಪದೇಶ ಮಾಡಿದ್ರೆ ನಿನಗೆ ವಿವಚನ ಬಂದು ಹೊರಡ್ತದೆ. ತಾಯಿ ತುಂಬ ನಿನ್ನನ್ನು ಕರೆಯುವಂತಹ ಯೋಗ ಭಾಗ್ಯವನ್ನೇ ನಾನು ಅಪರಾಧಿ. ಈ ಪ್ರಜ್ಞೆ ನನ್ನ ಅನವರತವೂ ಅಂಗುಲವೂ ಸುಡುತ್ತಿರುವ ದುಸ್ಸಹನಾಮಕನಾದಂತಹ ರಾಕ್ಷಸನ ಕಾಪಟ್ಯಕ್ಕೆ ಸಿಲುಕಿ ಸುರೆ ಕುಡಿದು ಮತಿ ಕಳೆದು ಮತಿಯತೆಯಾದಂತಹ ನಿನ್ನನ್ನು ಜೊತೆಯಗೊಳಿಸಿ ಕೊಂಡಾರಣ್ಯದಲ್ಲಿ ಬಿಟ್ಟು ಬರುವಂತೆ ಸೌರಭೀಯರಂತಹ ಮಹಾತ್ಮರ ಮಾರ್ಗದರ್ಶನದಲ್ಲಿ ಬದುಕು ರೂಪಿಸಿಕೊಂಡಂತಹ ನನ್ನ ಕಾರಣದಿಂದ ದಿನನಿತ್ಯ ಕಣ್ಣೀರಲ್ಲೇ ಕೈಗೊಳ್ಳುವಂತಹ ನನ್ನನ್ನು ಕ್ಷಮಿಸೆಂದು ಕೇಳುವಂತಹ ಹೃದಯವನ್ನು ಕಳಕೊಂಡವ ನಾನಿದನ್ನು ಆದರೆ ದೈವಾಯತ್ತವಾಗಿ ಒದಗಿದಂತಹ ಘಟನೆಯನ್ನು ಭಾವದಿಂದ ಉದಾರ ಮನಸ್ಸಿನಿಂದ ನನ್ನನ್ನು ಮನ್ನಿಸಲಾರೆಯ
ರಕ್ಷಿಸಲೆಂದು ಮಾನಿನಂತೆ ಎನ್ನ ರಕ್ಷಿಸಲೆಂದು ಮಾನಿನಿಯೇನಂತೆ ತಾನೆ ಬಂದವ ತಂದುಳು ಇನ್ನೆಲ್ಲಾದರೂ ಸಖಿ ಮುನ್ನಿನಂತಾಗೆ ಮೋಹ ಎನ್ನವ ಗೈಯುವುದು ಒರೆವುದೇ ತಗಿ ಹರಳ ಮೋಹ ಭಯ ಆ ಆ ಅರ್ಹತೆ ಯೋಗ್ಯತೆ ಇರುವುದು ನನ್ನ ನಿನ್ನಂತರಂಗದಲ್ಲಿರುವ ದುಃಖವನ್ನೆಲ್ಲ ಹೇಳಬೇಕು. ಯಾವ ದುಃಖವೂ ನನ್ನ ಅಂತರಂಗದಲ್ಲಿ ಖಂಡಿತ ಇಲ್ಲ. ಯಾರೋ ಕಾಪಟ್ಯಕ್ಕೆ ಒಳಗಾಗಿ ನೀವು ಈ ರೀತಿ ವರ್ತಿಸುತ್ತೀರಿ, ನನ್ನನ್ನು ಕಾಡಿಗೆ ಅಡ್ಡಿದವರು ನಿಮ್ಮ ತಪ್ಪಲ್ಲ ಸ್ವಾಮಿ. ಇದಕ್ಕೆ ಹೇಳುವುದು ವಿಧಿ ಎನ್ನುವುದಾಗಿ. ಒಂದು ಜೀವಿ ಹುಟ್ಟುವ ಪೂರ್ವದಲ್ಲಿ ಹೀಗೆ ಹುಟ್ಟಬೇಕು, ಹೀಗೆ ಸಾಗಬೇಕು, ಹೀಗೆ ಅಂತ್ಯಗೊಳ್ಳಬೇಕು ಅಂತ ಬರೆಯುತ್ತಿದ್ದಾರೆ. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯ ಇದೆ ಸೌದಾಮಿನಿ, ಆದ್ರೆ ಬಂದಂತ ಕಷ್ಟ ಎಲ್ಲ ಇಂದು ಪರಿಹಾರವಾಗಿದೆ ಅಂತ ಆದ್ರೆ ಇದಕ್ಕೆಲ್ಲ ಶಿವನ ಅನುಗ್ರಹ ಸ್ವಾಮಿ. ಮಿಂಚು ಬಳ್ಳಿಯ ಸೊಬಗನ್ನು ಹೊಂದಿದವಳು ಅನ್ನುವ ಕಾರಣಗಳಿಂದ ಸೌದಾಮಿನಿ ಅಂತ ಹೆಸರಿದೆ. ಕೇವಲ ದೇಹ ಸೌಂದರ್ಯದಿಂದ ಮಾತ್ರ ಈ ಮಿಂಚು ಬಳ್ಳಿಯವಳನ್ನು ರುಚಿಯಲ್ಲಿಯೂ ಎಷ್ಟು ಚುರುಕಾಗಿದೆ ನಿನ್ನ ಮತಿಯನ್ನುವುದಕ್ಕಿಂತ ಬೇರೆ ನಿದರ್ಶನವೇ ಇಲ್ಲ. ಪ್ರತ್ಯಕ್ಷವಾಗಿ ಕಾರಣಕ್ಕೆ ನಾನೇ ಕಾರಣವಾಗಿ ನಿನ್ನ ಗುಣವಸ್ಥೆಗೆ ಒದಗಿದರು. ನೀನದಕ್ಕೆ ದೈವದ ಕಾರಣವನ್ನು ಈ ಕಾಲದಲ್ಲಿ ಕಂಡುಕೊಳ್ಳಬೇಕಾದರೆ ಈ ಪ್ರಪಂಚ ವ್ಯವಹಾರವನ್ನು ಅರ್ಥ ಮಾಡಿಕೊಂಡು ನೀನನ್ನು ಶಿವಕೋಣದಲ್ಲಿ ತಟ್ಟಿದ ಕೈಗಾದರೂ ಹಿಡಿದು ತಿಕ್ಕಿ ನುಗ್ಗಿಸುವಂತಹ ನಿನ್ನ ಸ್ವಭಾವವನ್ನು ಲಕ್ಷ್ಯ ಮಾಡಿಕೊಂಡರೆ ನಾ ಅನ್ಯಾಯ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಿ? ನಮ್ಮ ಕಷ್ಟ ಏನೋ ಪರಿಹಾರ ಆಗಿದೆ, ಆದ್ರೆ ಮುಖ್ಯವಾಗಿ ಇನ್ನೊಂದು ಕಾರ್ಯವಾಗಬೇಕು ಸ್ವಾಮಿ. ಇನ್ನೊಂದು ನನ್ನನ್ನು ಕರೆದಿರಿಸಿ ಸೆರೆಮನೆಯಲ್ಲಿ ಇರಿಸಿದಂತಹ ಕಾಲದಲ್ಲಿ ನನ್ನನ್ನು ರಕ್ಷಿಸಿದವಳು ಎಂಬುದಾಗಿ ಇವಳು ಆ ಸಾಲಪಾತಕನ ಮಗಳೇ. ನಾವು ಮಗಳಿಗೂ ಮಗಳು. ಯಾರಮ್ಮ ನಿನ್ನ ಹೆಸರು? ಹೆಸರಿಲ್ಲ. ಮೂಕ ಸ್ಥಿತಿಯಲ್ಲಿ ಇದ್ದಾಳೆ ಎನ್ನುವುದಕ್ಕೆ ಕಾರಣ ಮತ್ಯಾರೂ ಅಲ್ಲ, ಯಾರು? ನನ್ನ ಶಾಪ. ಶಾಪವೇ? ಅಪ್ಪ ಅದ್ಯಾಕೆ ಶಾಪ ಮಾಡಲಿಕ್ಕೆ ಕಾರಣ ನಾನೇ ಸ್ವಾಮಿ. ನೀನು ನನ್ನನ್ನು ರಕ್ಷಿಸಬೇಕೆನ್ನುವಂತ ಕಾರಣಕ್ಕಾಗಿ ನೋಡಿ ಅಲ್ಲಿ ನನ್ನನ್ನು ಇರಿಸಿ ಅವರಿಂದ ಅನ್ಯಾಯ ಹರಿದು ಹೋಗಿದ್ದಾಳೆ ಎನ್ನುವುದಾಗಿ ಸಂದೇಹ ಮಾಡಿದರು. ಇದನ್ನು ಅರ್ಥವಿಸಿಕೊಂಡಂತ ಆತ ಶಾಪವನ್ನೇ ಕೊಟ್ಟಿದ್ದಾನೆ. ತಂದೆ ಮಾಡುವ ಅನ್ಯಾಯವನ್ನು ಕಂಡು ಸಹಿಸುವುದಕ್ಕಾಗದೆ ಮಗಳಾದರೂ ನ್ಯಾಯಸಮ್ಮತವಾದ ಬಗೆಯಲ್ಲಿ ತಪ್ಪಿಸಿಕೊಳ್ಳುವುದಕ್ಕಾಗಿ ತಾನೇ ಪ್ರಾರಂಭವನ್ನು ಹಡಿದ ಮಗಳಿಗೆ ತನ್ನ ಅನ್ಯಾಯಕ್ಕೆ ವಿರೋಧ ಮಾಡಿರುವ ಮೂಲಕ್ಕೆ ಮೂಗಿಯಾಗಿ ಹೋಗುವಂತ ಶಾಪ ಕೊಡ್ತಾನೆ ಅಂತಾದರೆ ಅವ ಅಪ್ಪ ಅಂತ ಕರೆಸಿಕೊಳ್ಳುವುದಕ್ಕಾಗಿ ಹೊಸ ಇದ್ದವ. ಎಷ್ಟು ಶಿಕ್ಷೆಗೆ ಅನುಭವಿಸಿದ್ದಾಳೆ. ನಮ್ಮ ಆಪತ್ತಿ ಒದಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸಜ್ಜನಿಕೆಯನ್ನು ಹೊಂದಿದ ತಾಯಿಗೆ ಯಾವ ಕಾಲಕ್ಕೂ ಇಂತಹ ಸಂಕಟವನ್ನು ಹೊಡೆಯುವ ಹಾಗಾಗುತ್ತದೆ.